ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಪುದೀನ, ಶುಂಠಿ, ಅರಿಶಿನ ಹಾಗೆ ಸೋಂಪುನ ಹಾಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡಿದ್ದೆ. ಹಾಗೆ ಇವತ್ತು ತಿಂಡಿಗೆ ಅಂತ ಅಂದ್ಬಿಟ್ಟು ಕಾಬೂಲ್ ಕಡಲೆಕಾಯಿನ ನಾನು ನೆನ್ನೆ ರಾತ್ರಿನೇ ಸೋಕ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಒಂದು ಚೆನ್ನಾಗಿರುವಂತಹ ಮಸಾಲೆನ ಹುರ್ಕೊಂಡು ಅದನ್ನ ಪೇಸ್ಟ್ ಮಾಡಿಕೊಂಡು ಆ ಗ್ರೇವಿನ ಮಾಡಿದ್ದೆ. ಇದ್ರ ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ಹಾಗೆ ಇದ್ರ ಜೊತೆಗೆ ಪಾಲಕ್ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಗ್ಲಾಸ್ ನೀರಿಗೆ ಪಾಲಕ್ ಸೊಪ್ಪು ಹಾಗೆ ಒಂದು 4 ರಿಂದ 5 ಎಷ್ಟು ಬೆಳ್ಳುಳ್ಳಿ, ಒಂದೆರಡು ಮೆಣಸಿನಕಾಯಿನ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಅದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಮತ್ತೆ ಅದನ್ನ ಗೋಧಿ ಹಸಿಟ್ಟಿಗೆ ಹಾಕೊಂಡು ನೀಟಾಗಿ ಮಿತ್ಕೊಂಡು ಚಪಾತಿ ಮಾಡ್ಕೊಂಡ್ರೆ ಆಯ್ತು. ತುಂಬಾನೇ ಚೆನ್ನಾಗಿರುತ್ತೆ. ಪ್ಲೈನ್ ಚಪಾತಿ ತಿನ್ನೋದಕ್ಕಿಂತ ಈ ತರ ಪಾಲಕ್ ಸೊಪ್ಪಿಂದು ಚಪಾತಿ ಟ್ರೈ ಮಾಡಿ ನೋಡಿ, ತುಂಬಾನೇ ರುಚಿಯಾಗಿರುತ್ತೆ. ಹಾಗೆ ಇವತ್ತು ಶುಕ್ರವಾರ, ನಾನು ಪೂಜೆ ಮಾಡೋ ಹಾಗಿರ್ಲಿಲ್ಲ. ಅದಕ್ಕೆ ನನ್ನ ಹಸ್ಬೆಂಡೇ ಪೂಜೆ ಮಾಡ್ಕೊಳ್ತೀನಿ, ನೀನ್ ಬೇರೆ ಕೆಲಸ ಇದ್ರೆ ಮಾಡ್ಕೋ ಅಂತಂದ್ರು. ಆದ್ರೆ ನೆಕ್ಸ್ಟ್ ಡೇ ನಂಗೆ ಡಾಕ್ಟರ್ಗೆ ಅಪಾಯಿಂಟ್ಮೆಂಟ್ ಇತ್ತು. ಅಂದ್ರೆ ಒಂದು ಎಕ್ಸ್ಟ್ರೋಸ್ಕೋಪಿ ಮಾಡಿಸ್ಕೋಬೇಕಾಗಿತ್ತು. ಆಕ್ಚುಲಿ ಇದು ಒಂದು ಸೆಕೆಂಡ್ ಎಕ್ಸ್ಟ್ರೋಸ್ಕೋಪಿ ಅಂತಾನೆ ಹೇಳ್ಬೋದು ನನಗೆ. ಯಾಕೆ ನಂಗೆ 2 ಸಲ ಎಕ್ಸ್ಟ್ರೋಸ್ಕೋಪಿ ಮಾಡಿದ್ದಾರೆ, ನನಗೆ ಏನ್ ಪ್ರಾಬ್ಲಮ್ ಆಗಿದೆ, ಯಾವ ಹೆಲ್ತ್ ಇಶ್ಯೂ ಇದೆ ಅಂತ ಅಂದ್ಬಿಟ್ಟು ನನ್ನ ಲೆಂತಿ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಇದೆ ಹೋಗಿ ಒಂದ್ಸಲ ಚೆಕ್ ಮಾಡಿ. ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಮತ್ತೆ ಸಿಗುವ. ಬಾಯ್ ಬಾಯ್.